ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಮುರಳಿ ಅಂತಂದ್ಬಿಟ್ಟು. ಮುರಳಿ, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್, ಇದು ನಮ್ಗೆ ಇದು ಎಷ್ಟೇ ಟೆನ್ಷನ್ ಆದ್ರೂ ಫುಲ್ ಹಾಗೆ ಇದ್ರಲ್ಲೇ ಇರುತ್ತೆ. ಅಂದ್ರೆ ಇನ್ನು ಮೊದಲೇ ಆಗಿಲ್ಲ ನಮ್ಗೆ. ಓಕೆ. ಅದ್ರ ಫುಲ್ ಒಂಥರ ಇದ್ರಲ್ಲೇ ಇರುತ್ತೆ. ಇದಾಗೋದೇ ಇಲ್ಲ ನಮ್ಗೆ. ಸ್ಖಲನ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಸ್ಖಲನ ಆಗ್ತಾ ಇಲ್ಲ ಅಂತ? ಇಲ್ಲ ಮೇಡಮ್, ಆಗ್ತಾ ಇಲ್ಲ. ಯಾವಾಗ್ಲೂ ಹಾಗೇನಾ? ಯಾವಾಗ್ಲೂ ಹಾಗೆ ಇದೆ. ನಾವು ಒಂಥರ ಇದು ಮಾಡ್ಕೊಳಕ್ ಹೋದ್ರೆ ಆತರ ಆಗುತ್ತೆ. ಅಂದ್ರೆ ನಿಮ್ಗೆ ಆಮೇಲೆ ನಿದ್ದೆಯಲ್ಲಿ ಸ್ಖಲನ ಆಗೋದು ಗೊತ್ತಾಗತ್ತಾ? ನಿದ್ದೆಯಲ್ಲಿ ಬೆಳಗಿನ ಜಾವ ಟೈಮಲ್ಲಿ ಆಗುತ್ತೆ. ಅಂದರೆ ನಿಮಗೆ ಸ್ಖಲನ ನಾಳದ್ದು ಇಲ್ಲ, ಏನೂ ತೊಂದರೆ ಇಲ್ಲ. ಸ್ಖಲನ ಆಗೋದು ಅಂದರೆ ಉದ್ರೇಕದ ರೀತಿ ಅಥವಾ ನೀವು ಉದ್ರೇಕ ಹಂತ ತಲುಪೋ ರೀತಿನಲ್ಲಿ ಸ್ವಲ್ಪ ತೊಂದರೆ ಆಗಿರ್ಬೋದು ಅಷ್ಟೇ. ಅದನ್ನು ಸರಿಯಾದ ರೀತಿ ಒಂದು ಸಲ ಆಪ್ತ ಸಮಾಲೋಚನೆ ಮಾಡಿಸ್ಕೊಳ್ಬೋದು. ಬೇರೆ ಏನಾದರೂ ತೊಂದರೆ ಇದೆಯಾ ಅಂತ ಲೈಂಗಿಕ ತಜ್ಞರ ಹತ್ರ ಬಂದು. ಯಾಕಂದರೆ ಮುಂದೆ ನೀವು ಸಂಭೋಗ ಕ್ರಿಯೆ ನಡೆಸಬೇಕಾದ್ರೆ ಅದನ್ನು ಸ್ಖಲನ ಆಗಲಿಲ್ಲ ಅಂದರೆ ತೊಂದರೆ ಆಗ್ಬೋದು. ಅದರಿಂದ ಒಂದು ಸಲ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಓಕೆ. ಮತ್ತೊಂದು ಪತ್ರವನ್ನು ಓದ್ತಕ್ಕಂಥ ಸಮಯ. ಈಗ ಪತ್ರವನ್ನು ಬರೆದಿರೋದು ಗೋಕಾಕ್ನಿಂದ ಮಂಜುನಾಥ್ ಅಂತಂದ್ಬಿಟ್ಟು. ಇವರಿಗೆ ಮದುವೆಯಾಗಿ 2 ವರ್ಷ ಆಗಿದೆ. ಮೊದಲು ಮಕ್ಕಳು ಬೇಡ ಅಂತ 1-1.5 ವರ್ಷ ಕಾಂಡೋಮ್ ಉಪಯೋಗಿಸಿದೆ. ಆದರೆ ಇತ್ತೀಚೆಗೆ 6ರಿಂದ 8 ತಿಂಗಳಾಗಿತ್ತು. ಮಕ್ಕಳ ಸಲುವಾಗಿ ಕಾಂಡೋಮನ್ನು ಬಿಟ್ಟಿದ್ದೀವಿ. ಆದರೆ ನನ್ನ ಸಮಸ್ಯೆ ಏನಂದರೆ ನನಗೆ ವೀರ್ಯ ಬರ್ತಾ ಇಲ್ಲ. ಯಾವುದೇ ರೀತಿಯಾದಂತಹ ಲೈಂಗಿಕ ಸಮಸ್ಯೆ ನನಗಿಲ್ಲ. ಆದರೆ ಶಿಶ್ನದ ನಿಮಿರುವಿಕೆ ಚೆನ್ನಾಗಿದೆ. ಎಷ್ಟೇ ವೇಳೆ ಲೈಂಗಿಕ ಕ್ರಿಯೆ ನಡೆಸಿದ್ರು ಕೂಡ ನನಗೆ ವೀರ್ಯ ಬರ್ತಾ ಇಲ್ಲ. ಅದರಿಂದ ನನಗೆ ಮಾನಸಿಕವಾಗಿ ಚಿಂತೆಗೀಡಾಗಿದ್ದೀನಿ. ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದೇ ಇವಾಗ ಒಬ್ಬರು ಅದೇ ರೀತಿನೇ, ಅದು ಡಿಲೇಡ್ ಇಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಅಂದರೆ ಕೆಲವು ಸಲ ಆ್ಯನ್ ಇಜಾಕ್ಯುಲೇಷನ್ ಅಥವಾ ಡಿಲೇಡ್ ಇಜಾಕ್ಯುಲೇಷನ್ ಬಹಳಷ್ಟು ಹೊತ್ತು ಅವ್ರದ್ದು ಲೈಂಗಿಕ ಸಂಪರ್ಕ ಇಟ್ಕೊಂಡ್ರು ಕೂಡ ಸ್ಖಲನ ಆಗ್ತಾ ಇರೋದಿಲ್ಲ. ಮತ್ತೆ ಇನ್ನು ಕೆಲವರಲ್ಲಿ ಸ್ಖಲನನೇ ಆಗೋದಿಲ್ಲ. ಅದನ್ನ ಎಲ್ಲಿ ತೊಂದರೆ ಇದೆ ಅಂತ ನೋಡು. ಕೆಲವು ಸಂದರ್ಭಗಳಲ್ಲಿ ಕೆಲವು ಕಾಯಿಲೆಗಳಲ್ಲಿ ಅಥವಾ ಡಯಾಬಿಟಿಸ್ ಅಥವಾ ಬೇರೆ ನರಗಳದ್ದು ಏನಾದ್ರು ತೊಂದರೆ ಇದ್ರೆ ಅದು ಒಂದೊಂದ್ಸಲ ಆ ಥರ ಆಗತ್ತೆ. ಇನ್ನು ಕೆಲವರಲ್ಲಿ ರಿಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತ, ಅವ್ರಿಗೆ ಸ್ಖಲನ ಆದ ಭಾವನೆ ಬಂದಿರತ್ತೆ, ಆದ್ರೆ ಸ್ಖಲನ ಹೊರಗೆ ಬಂದಿರೋ ಡ್ರೈ ರನ್ ಅಂತ ಹೇಳ್ಬಿಟ್ಟು ಹೊರಗಡೆ ವೀರ್ಯ ಬಂದಿರೋದಿಲ್ಲ. ಅದು ಹಿಂದ್ಗಡೆ ಮೂತ್ರಕೋಶಕ್ಕೆ ಹೊರಟೋಗ್ಬಿಟ್ಟಿರತ್ತೆ. ಅದರೊಳಗೂ ಕೂಡ ಅದು ಒಂದು ರೀತಿಯಾದ ತೊಂದರೆ. ಇವೆಲ್ಲ ಸ್ಖಲನದ ತೊಂದರೆಗಳಾಗೋದ್ರಿಂದ ಏನಾಗುತ್ತೆ, ಈ ಗರ್ಭಧಾರಣೆಗೆ ಏನಾದರೂ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಅದು ತೊಂದರೆ ಬರುತ್ತೆ. ಆದ್ರಿಂದ ಅದನ್ನ ಸರಿಪಡಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಅವರು ತೃಪ್ತಿಯ ಭಾವನೆ ಬರೋದ್ರೊಳಗೂ ಕೂಡ ತೊಂದರೆ ಆಗುತ್ತೆ. ಅದನ್ನ ಒಂದು ಕೆಲವು ಸಲ ಅವ್ರಿಗೆ ಒಂದು ಇದ್ರ ಥೆರಪಿ, ಸೆಕ್ಸ್ ಥೆರಪಿ ಅಂತೆಲ್ಲ, ಬಿಹೇವಿಯರ್ ಥೆರಪಿ, ಸೆಕ್ಸ್ ಥೆರಪಿ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಸ್ವಲ್ಪ ಅವ್ರಿಗೆ ಗೈಡೆನ್ಸ್ ಕೊಟ್ಟಾಗ, ಆಪ್ತ ಸಮಾಲೋಚನೆ ಮಾಡಿದಾಗ ಅದು ಸರಿ ಹೋಗುತ್ತೆ. ಅದನ್ನ ಅವರು ಏನ್ ಕಾರಣ ಮೊದಲು ಕಂಡಿಡಿದು ಅವ್ರಿಗೆ ತಿಳಿಸ್ಕೊಡ್ಬೇಕು. ಯಾವ ವೈದ್ಯರ ಹತ್ರ ಅವ್ರು ಹೋಗ್ಬೇಕು ಅಂತ ಅದೇ ಕೆಲವರಲ್ಲಿ ಈಗ ಬಹಳಷ್ಟು ಏನಾಗಿದೆ ಅದೇ ಪ್ರಾಬ್ಲಮ್ ಇರೋದು. ಸೆಕ್ಸಾಲಜಿಸ್ಟ್, ಈಗ ಟ್ರೈನ್ಡ್ ಸೆಕ್ಸಾಲಜಿಸ್ಟ್ ಅನ್ನೋರು ತುಂಬಾನೇ ಕಡಿಮೆ ಇರೋದು. ಹಾಗಾಗಿ ಏನಾಗುತ್ತೆ, ಯಾರ ಹತ್ರ ಹೋದ್ರು ಈಗ ತುಂಬಾ ಎಲ್ಲೆಲ್ಲಿ ಹೋದ್ರು ನಿಮ್ ನಕಲಿ ವೈದ್ಯರು ಈ ಬೋರ್ಡ್ ಜಾಹೀರಾತುಗಳನ್ನ ಹಾಕೊಂಡಿರೋರ್ದೇನೆ ನಿಮ್ಗೆ ಸಿಗೋದು. ಅವರು ನಿಮ್ಮಲ್ಲಿರೋಂತ ತಪ್ಪು ತಿಳುವಳಿಕೆಗಳನ್ನ ಕ್ಯಾಪಿಟಲೈಸ್ ಮಾಡ್ಕೊಳ್ತಾರೆ. ಅದನ್ನ ಮಾಡಿ ಅದರಲ್ಲಿ ಅವರು ಚಿಕಿತ್ಸೆ ಕೊಡೋ ನೆವದಲ್ಲಿ ಈ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಆಗತ್ತೆ. ಹಾಗಾಗಿ ಯಾರ ಹತ್ರ ಸರಿಯಾದವ್ರು ಹೋಗೋದು ಅಂತ ಸ್ವಲ್ಪ ಮಟ್ಟಿಗೆ ಕೆಲವು ವೈದ್ಯರು ಅಥವಾ ಯೂರಾಲಜಿಸ್ಟ್, ಸರ್ಜನ್ಸ್ ಇದೆಲ್ಲ ಕೆಲವು ಮಟ್ಟಿಗೆ ಅವ್ರು ಸಹಾಯ ಮಾಡಕ್ ಸಾಧ್ಯವಾಗುತ್ತೆ. ಆದರೆ ಪೂರ್ತಿ ಒಂದು ತೀವ್ರತರ ಲೈಂಗಿಕ ಸಮಸ್ಯೆಗಳಿಗೆ ಸರಿಯಾದ ಟ್ರೈನ್ಡ್ ಸೆಕ್ಸಾಲಜಿಸ್ಟ್ ಬೇಕಾಗತ್ತೆ. ಅದು ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರ ಹತ್ರ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ನಿಗಾ ವಹಿಸಬೇಕಾಗುತ್ತೆ. ಮುಂದಿನ ಕಾಲರ್ ನೋಡೋಣ. ಬೆಂಗಳೂರಿನಿಂದ ಚಂದ್ರು ಅಂತ ಕರೆ ಮಾಡಿದ್ದಾರೆ. ಚಂದ್ರು, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್, ನಮ್ದು ಒಂದು ವರ್ಷ ಆಯ್ತು ಮದುವೆಗೆ. ನಮ್ದು 1 ವರ್ಷ ಆಯ್ತು ಮದುವೆಗೆ. ಹೇಳಿ, ಏನಾಗಿದೆ ಅಂತ. ನಾವು ಅದ್ರ ಮೇಲೆ ಇಂಟ್ರೆಸ್ಟ್ ಆಗುತ್ತಲ್ಲ ಮೇಡಮ್. ಮತ್ತೆ ಮಾಡಿದ್ರೆ 2 ಡೇಸ್ 3 ಡೇಸ್ ಬಿಟ್ಕೊಂಡು ಮಾಡಿದ್ರೆ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಿಮ್ ಫೋನ್ ಅಲ್ಲಿ. ಹೇಳಿ. ಉರಿ ಬರ್ತದೆ ಮೇಡಮ್, ತುಂಬಾ ಉರಿ ಬರ್ತಾ ಇದೆಯಾ? ಅಂದ್ರೆ ಉರಿ 3 ಡೇಸ್ ಬಿಟ್ಕೊಂಡು ಮಾಡಿದ್ರೆ ತುಂಬಾ ಉರಿ ಬರ್ತದೆ ಮುಂದೆ. ಓಕೆ, ಅದೇ ಗೊತ್ತಾಯ್ತು. ಸ್ವಲ್ಪ ಸೋಂಕು ಏನಾದರೂ ಆಗಿರ್ಬೋದು ಅನ್ಸತ್ತೆ, ಅಥವಾ ಮೂತ್ರನಾಳದಲ್ಲಿ ಸೋಂಕು ಅಥವಾ ಜನ್ನಂಗದಲ್ಲಿ ಸೋಂಕಿದ್ರೂ ಕೂಡ ಆ ಥರ ಉರಿ ಬರೋದಕ್ಕಾಗತ್ತೆ. ನೀವು ಒಂದ್ಸಲ ಸರ್ಜನ್ ಅಥವಾ ಯೂರಾಲಜಿಸ್ಟ್ ಯಾರ ಹತ್ರ ಆದರೂ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ, ನೋಡೋಣ ಏನಾದರೂ ಸೋಂಕಿದೆಯಾ ಅಂತ.
ಅಂದರೆ ಈ ಲ್ಯೂಬ್ರಿಕೇಶನ್ ಪ್ರಾಬ್ಲಮಿಂದನೂ ಕೂಡ ಉರಿ ಬರತಕ್ಕಂಥ ಸ್ವಲ್ಪ ಸಾಧ್ಯತೆ ಇರುತ್ತೆ. ಮೂತ್ರನಾಳದಲ್ಲಿ ಕೆಲವು ಪ್ರೋಸ್ಟೇಟ್ ಗ್ರಂಥಿ ಇದರೊಳಗೆಲ್ಲ ಏನಾದರೂ ಬಹಳಷ್ಟು ಸೋಂಕಿದ್ದಾಗ ಈ ರೀತಿ ಒಂದು ಉರಿ ಬರುವಂಥ ಸಾಧ್ಯತೆ ಇರುತ್ತೆ. ಆ ವೀರ್ಯ ಮೂತ್ರನಾಳದಲ್ಲಿ ಬಂದಾಗ ಆ ಸೋಂಕಿನ ಒಂದು ಮೂತ್ರನಾಳ ಅದು ಆ್ಯಸಿಡ್ ಜಾಸ್ತಿ ಆಗಿ ಅವ್ರು ಉರಿ ಬರೋ ಹಂಗಾಗತ್ತೆ. ಅದಕ್ಕೆ ಏನದು ಸೋಂಕು ನೋಡಿ ಚಿಕಿತ್ಸೆ ಕೊಟ್ಟರೆ ಸರಿ ಹೋಗುತ್ತೆ. ಯಾಕೆಂದರೆ ಕೆಲವರು ಪತ್ರದಲ್ಲಿ ಕೂಡ ತಿಳಿಸ್ಕೊಟ್ಟಿರೋ ಪ್ರಕಾರ ಯೋನಿ ಭಾಗ ತುಂಬ ಡ್ರೈ ಇರುತ್ತೆ, ನಮಗೆ ಅವಾಗ ತುಂಬ ಉರಿ ಬರುತ್ತೆ ಅಂತೆಲ್ಲ ಇದು ಹೇಳ್ತಾರೆ. ಇವ್ರಿಗೇನೆ ಉರಿ, ಶಿಶ್ನದಲ್ಲಿ ಉರಿ ಬರ್ತಾ ಇದೆ ಅಂತ ಅದು ಮೂತ್ರನಾಳದಲ್ಲಿ ತೊಂದರೆ ಇದ್ದಾಗ, ಪ್ರೋಸ್ಟೇಟ್ ಗ್ರಂಥಿಲಿ ತೊಂದರೆ ಇದ್ದಾಗ ಒಂದೊಂದ್ಸಲ ಆ ಥರ ಆಗುತ್ತೆ. ಅದನ್ನ ಚಿಕಿತ್ಸೆ ತಗೋಬೇಕಾಗುತ್ತೆ. ಇನ್ನು ಬೆಂಗಳೂರಿನಿಂದ ಮಂಜುನಾಥ್ ಅಂತ ಕರೆ ಮಾಡಿದರೆ. ಮಂಜುನಾಥ್ ಹೇಳಿ, ಏನು ಸಮಸ್ಯೆ ಇದೆ? ಮಂಜುನಾಥ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ, ಹೇಳಿ ಮಂಜುನಾಥ್. ಸರ್ ನಮ್ದು ಸ್ವಲ್ಪ ಕೇಳಿಸ್ತಿದೆ ಸರ್. ನೀವು ಟಿವಿ ವಾಲ್ಯೂಮನ್ನು ಕಮ್ಮಿ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಸರಿ 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 ಸರ್. ಮ್ಯೂಟ್ ಮಾಡಬೇಡಿ, ಆಮೇಲೆ ಮಾತಾಡಿ. ಕಮ್ಮಿ ಮಾಡಿದ್ದೀನಿ ಸರ್ ಟಿವಿಯಲ್ಲಿ. ಹೇಳಿ, ಇವಾಗ ಹೇಳಿ, ಏನು ಸಮಸ್ಯೆ ಇದೆ ಹೇಳಿ. ನಮ್ಗೆ ಟೆನ್ಷನ್ ಜಾಸ್ತಿ ಆದಾಗ ಬ್ಲೀಡಿಂಗ್ ಬೇಗ ಆಗ್ಬಿಡುತ್ತೆ. ಬ್ಲೀಡಿಂಗ್ ಆಗುತ್ತೆ, ಶೀಘ್ರ ಸ್ಖಲನ ಅವರು ಹೇಳ್ತಾ ಇರೋದು, ಅಂದ್ರೆ ಬೇಗ ಸ್ಖಲನ ಆಗತ್ತೆ ಅಂತ. ಓಕೆ. ಅದು ಕೆಲವು ಸಲ ಅದು ಒಂದೊಂದು ತಾತ್ಕಾಲಿಕವಾಗಿ ಈ ರೀತಿ ಆಗುವಂಥದ್ದು ಬಹಳ ಸಾಮಾನ್ಯ. ಅದು ಯಾವಾಗಲೂ ನಿಮಗೆ ಅದೇ ಥರ ಆಗ್ತಾ ಇದ್ರೆ ಅಥವಾ ಪದೇ ಪದೇ ಆಗ್ತಾ ಇದ್ರೆ ಅದಕ್ಕೆ ಚಿಕಿತ್ಸೆ ಬೇಕಾಗತ್ತೆ. ಇಲ್ಲಾಂದರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದ ಹೊಸದರಲ್ಲಿ ಅವಾಗೆಲ್ಲ ಮಾಡಿದಾಗ ಅದು ಅಂಥ ಸಮಯದಲ್ಲಿ ಈ ಥರ ಬೇಗ ಉದ್ರೇಕದ ಹಂತ ತಲುಪೋದ್ರಿಂದ ಶೀಘ್ರ ಸ್ಖಲನ ಆಗತ್ತೆ. ಆದರೆ ಬರ್ತಾ ಬರ್ತಾ ಅದು ತಾನಾಗೇನೆ ಸರಿ ಹೋಗುತ್ತೆ. ಅದು ತೊಂದರೆ ಅಂತ ಅನಿಸಿದರೆ ನಿಮಗೆ ಒಂದ್ಸಲ ಬಂದು ಆಪ್ತ ಸಮಾಲೋಚನೆ ಮಾಡಿಸ್ಕೋಬೋದು. ಸುಮ್ಮನೆ ಟೆನ್ಷನ್ ತಗೊಂಡು ಮಾನಸಿಕವಾಗಿ ವೇದನೆ ಪಡೋದಕ್ಕಿಂತ ಇಂಥ ಸಮಸ್ಯೆ ಇದ್ದವ್ರು ಒಂದ್ಸರ್ತಿ ಬಂದು ಡಾಕ್ಟರ್ನ ಕನ್ಸಲ್ಟ್ ಏನು ತೊಂದರೆ ಇಲ್ಲ ಅಥವಾ ಅದಕ್ಕೆ ಚಿಕಿತ್ಸೆ ಬೇಕಾ ಅಂತ ತಿಳ್ಕೊಬೋದು. ಖಂಡಿತ. ಓಕೆ ವೀಕ್ಷಕರೇ, ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ. ಕರೆ ಮಾಡಿ ಮತ್ತೊಂದು ವಿರಾಮವನ್ನು ತಗೊಳ್ತಕ್ಕಂಥ ಸಮಯ ಬಂದಿದೆ. ಖಂಡಿತ ಕರೆ ಮಾಡ್ತಾ ಇರಿ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಈಗ ಒಂದು ಪುಟ್ಟ ಬ್ರೇಕ್.